ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧರಾಗಿ ಎನ್ನುವಂತಹ ಸೂಚನೆ. ವಿದೇಶದಿಂದ ರಾಹುಲ್ ಗಾಂಧಿ ಬರ್ತಾ ಇದ್ದಂತೆ ಅಧಿಕಾರ ಹಸ್ತಾಂತರ ಹೋಗುತ್ತಾ? ಸಿದ್ದರಾಮಯ್ಯ ಜೊತೆ ಅಧಿಕಾರ ಹಂಚಿಕೆ ವಿಚಾರವನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಸ್ತಾಪ ಮಾಡಿದ್ದಾರಂತೆ. ರಾಹುಲ್ ವಿದೇಶದಿಂದ ಬರ್ತಿದ್ದಂತೆ ದೆಹಲಿಗೆ ಬರುವಂತೆ ಸೂಚನೆ ಕೊಟ್ಟಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ರಾಹುಲ್ ಸೋನಿಯಾ ಗಾಂಧಿ ಜೊತೆ ಚರ್ಚೆ ಮಾಡಿದ ಬಳಿಕ ಎಲ್ಲವನ್ನ ಕೂಡ ಫೈನಲ್ ನಿರ್ಧಾರಕ್ಕೆ ಬರಲಾಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಲೋಕಲ್ ಎಲೆಕ್ಷನ್ ವೇಳೆ ಪವರ್ ಶೇರಿಂಗ್ ಪಟ್ಟು ಸರಿಯಲ್ಲ, ಶಾಸಕರ ಅಭಿಪ್ರಾಯದ ವಿರುದ್ಧವಾಗಿ ನಿರ್ಣಯ ಬೇಡ ಅಂತ ಸಿದ್ದರಾಮಯ್ಯನವರು ಮನವಿ ಮಾಡಿಕೊಂಡಿದ್ದಾರೆ. ಕ್ಲೀನ್ ಹ್ಯಾಂಡ್, ಸರಳವಾಗಿ ಸರ್ಕಾರ ಮುಂದುವರಿಸುವುದಕ್ಕೆ ಅವಕಾಶ ಮಾಡಿಕೊಡಬೇಕು. ಅಲ್ಲದೆ ಗ್ಯಾರಂಟಿ ಅನುಷ್ಠಾನದ ಬಗ್ಗೆ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡಬೇಕು. ಡಿಕೆ ಶಿವಕುಮಾರ್ ಜೊತೆ ಮನಸ್ತಾಪವಿಲ್ಲ ಅಂತ ಖರ್ಗೆ ಮುಂದೆ ಸಿದ್ದರಾಮಯ್ಯನವರು ಮನವಿ ಮಾಡಿಕೊಂಡಿದ್ದಾರಂತೆ. ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧರಾಗಿ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ ಬಳಿಕ ತಮ್ಮ ಸಿಎಂ ಕುರ್ಚಿಯನ್ನ ಸೇಫ್ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ತಮ್ಮ ಪರವಾಗಿ ಒಂದಷ್ಟು ವಾದವನ್ನ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರ ಮುಂದೆ ಮಾಡಿದ್ದಾರೆ. ಸಹಜ, ಸಿದ್ದರಾಮಯ್ಯನವರ ಬಗ್ಗೆ ಒಂದು ಕ್ಲೀನ್ ಹ್ಯಾಂಡ್, ಮಾಸ್ ಲೀಡರ್, ಅತಿ ಹೆಚ್ಚಿನ ಶಾಸಕರ ಬೆಂಬಲ ಇರೋದು, ಹಾಗಾಗಿ ಸುಗಮವಾಗಿ ಸರ್ಕಾರ ಮುಂದೆ ಹೋಗೋದಕ್ಕೆ ಎಲ್ಲಾ ರೀತಿಯ ಅನುಕೂಲಗಳು ಕೂಡ ನನ್ನ ವಲಯದಲ್ಲಿ ಇದೆ, ಹಾಗಾಗಿ ಅವಕಾಶ ಮಾಡಿಕೊಡಿ ಅನ್ನೋ ರೀತಿಯಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಬಟ್ ಅದಕ್ಕೆ ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ ಹೈಕಮಾಂಡ್ ಮನೆ ಹಾಕುತ್ತೆ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಸಿದ್ದರಾಮಯ್ಯನವರ ವರ್ಷನ್ ಇಷ್ಟೆಲ್ಲ ಇದ್ರೆ ಡಿಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿದ್ದಾರೆ. ಅವರು ಕೂಡ ಬೇರೆ ರೀತಿಯಲ್ಲಿ ತಂತ್ರಗಾರಿಕೆ ಶುರು ಮಾಡಿದ್ದಾರೆ.